ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಳೆಗಾಲದಲ್ಲಿ ಜ್ವರ ಬರದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ಏನು ಮಾಡಬೇಕು? ಆಪ್ಷನ್ಸ್: ಎ, ಹೆಚ್ಚು ನೀರು ಸೇವನೆ, ಬಿ, ಹಬೆ ತೆಗೆದುಕೊಳ್ಳುವುದು, ಸಿ, ಒಳ್ಳೆಯ ಆಹಾರ ಸೇವನೆ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಮಳೆಗಾಲದಲ್ಲಿ ಜ್ವರ ಬಾರದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ಸಾಕಷ್ಟು ನೀರು ಕುಡಿಯಬೇಕು, ವಿಟಮಿನ್ಗಳಲ್ಲಿ ಸಮೃದ್ಧವಾಗಿರುವ ಹಣ್ಣುಗಳನ್ನು ಸೇವಿಸಬೇಕು, ಲಘು ಆಹಾರವನ್ನು ಸೇವಿಸಬೇಕು, ಸೊಪ್ಪು ತರಕಾರಿಗಳು, ಹೂಕೋಸು ತಿನ್ನುವುದನ್ನು ತಪ್ಪಿಸಬೇಕು, ಉಗುರು ಬೆಚ್ಚಗಿನ ನೀರನ್ನು ಮಾತ್ರ ಕುಡಿಯಬೇಕು, ಹಳಸಿದ ಆಹಾರವನ್ನು ಎಂದಿಗೂ ಸೇವಿಸಬಾರದು, ಬಿಸಿ ನೀರಿನೊಂದಿಗೆ ಹಬೆ ತೆಗೆದುಕೊಳ್ಳುವುದು ಉತ್ತಮ, ಗರಿಷ್ಠ ವಿಶ್ರಾಂತಿ ತೆಗೆದುಕೊಳ್ಳುವುದು ಆರೋಗ್ಯಕರ, ಸೀನುವಾಗ ನಿಮ್ಮ ಬಾಯಿಯ ಮೇಲೆ ಕರವಸ್ತ್ರ ಅಥವಾ ಟಿಶ್ಯೂ ಪೇಪರ್ ಇಟ್ಟುಕೊಳ್ಳುವುದು ಉತ್ತಮ, ಮನೆಯಲ್ಲಿಯೇ ಚಿಕಿತ್ಸೆ ನೀಡುವ ಬದಲು ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು. ಎರಡನೇ ಪ್ರಶ್ನೆ, ಮನೆಯ ಯಾವ ದಿಕ್ಕಿನಲ್ಲಿ ಗುಲಾಬಿ ಗಿಡವನ್ನು ನೆಡುವುದರಿಂದ ಸಂಪತ್ತು ವೃದ್ಧಿಯಾಗುವುದಲ್ಲದೆ ಮನೆಗೆ ಸಂತೋಷವೂ ಬರುತ್ತದೆ? ಆಪ್ಷನ್ಸ್: ಎ, ಈಶಾನ್ಯ, ಬಿ, ಆಗ್ನೇಯ, ಸಿ, ಪೂರ್ವ, ಡಿ, ಉತ್ತರ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ವಾಸ್ತುತಜ್ಞರ ಪ್ರಕಾರ ಮನೆಯ ಹೊರಗೆ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಗುಲಾಬಿ ಗಿಡವನ್ನು ನೆಡುವುದು ತುಂಬಾ ಒಳ್ಳೆಯದು. ಈ ದಿಕ್ಕಿನಲ್ಲಿ ಗುಲಾಬಿ ಗಿಡ ನೆಡುವುದರಿಂದ ಸಂಪತ್ತು ವೃದ್ಧಿಯಾಗುವುದಲ್ಲದೆ ಮನೆಗೆ ಸಂತೋಷವೂ ಬರುತ್ತದೆ. ಮನೆಯ ಮುಖ್ಯ ದ್ವಾರದಲ್ಲಿ ಗುಲಾಬಿ ಗಿಡ ನೆಟ್ಟರೆ ಮನೆಯ ವಾತಾವರಣ ಆಹ್ಲಾದಕರವಾಗಿರುತ್ತದೆ. ಇದು ಮನೆಯೊಳಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಆದಾಗ್ಯೂ ಕೆಲವರು ಮನೆಯೊಳಗೆ ಗುಲಾಬಿ ಗಿಡವನ್ನು ಇಡುತ್ತಾರೆ, ಆದರೆ ಇದು ಒಳ್ಳೆಯದಲ್ಲ. ಮನೆಯಲ್ಲಿ ಯಾವ ಬಣ್ಣದ ಗುಲಾಬಿ ಗಿಡಗಳನ್ನು ಇಡುವುದು ಉತ್ತಮ ಎಂಬ ಬಗ್ಗೆ ಕೆಲವರಿಗೆ ಸಂದೇಹವಿರುತ್ತದೆ. ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣ ತುಂಬಾ ಇಷ್ಟ. ಇದಲ್ಲದೆ ದೇವತೆಗೆ ಕೆಂಪು ಗುಲಾಬಿಗಳ ಮೇಲೆ ಅಪಾರ ಪ್ರೀತಿ ಇದೆ. ಅದಕ್ಕಾಗಿಯೇ ಮನೆಯ ಹೊರಗಡೆ ಕೆಂಪು ಗುಲಾಬಿಗಳನ್ನು ನೆಡುವುದು ತುಂಬಾ ಒಳ್ಳೆಯದು ಎಂದು ಹೇಳುತ್ತಾರೆ. ಮೂರನೇ ಪ್ರಶ್ನೆ, ಪುರಾಣಗಳ ಪ್ರಕಾರ ಯಾವುದೇ ದೇವಾಲಯಗಳಲ್ಲಿ ಬ್ರಹ್ಮನನ್ನು ಪೂಜಿಸದಿರಲು ಕಾರಣವೇನು? ಆಪ್ಷನ್ಸ್: ಎ, ಶಿವನ ಶಾಪ, ಬಿ, ಮೋಹ, ಸಿ, ಸೃಷ್ಟಿ ನಿಯಮ, ಡಿ, ದೇವಿಯ ಶಾಪ. ಸರಿಯಾದ ಉತ್ತರ ಆಪ್ಷನ್ ಎ, ಶಿವನ ಶಾಪ. ಹಿಂದೂ ಪುರಾಣಗಳಲ್ಲಿ ಸೃಷ್ಟಿಕರ್ತನೆಂದು ಕರೆಯಲಾಗುವ ಬ್ರಹ್ಮನನ್ನು ಯಾವುದೇ ದೇವಾಲಯಗಳಲ್ಲಿ ಪೂಜಿಸುವುದಿಲ್ಲ. ಶತರೂಪ ಎಂಬ ದೇವತೆಯನ್ನು ಸೃಷ್ಟಿಸಿದ ಬ್ರಹ್ಮನು ಆಕೆಯ ಮೇಲೆ ಮೋಹಗೊಳ್ಳುತ್ತಾನೆ ಮತ್ತು 4 ದಿಕ್ಕುಗಳಲ್ಲೂ ಆಕೆಯನ್ನೇ ನೋಡುತ್ತಿರಲು 4 ತಲೆ ಮತ್ತು ಅವುಗಳ ಮೇಲೆ 5ನೇ ತಲೆ ಸೃಷ್ಟಿಸುತ್ತಾನೆ. ಈ ಮೋಹ ತಪ್ಪೆಂದು ಹೇಳಿದ ಶಿವನ ಮಾತು ಕೇಳದಿದ್ದಾಗ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದ ಶಿವ ಭೂಲೋಕದಲ್ಲಿ ಬ್ರಹ್ಮನನ್ನು ಯಾರೂ ಪೂಜಿಸಬಾರದು ಎಂದು ಶಾಪ ನೀಡುತ್ತಾನೆ. ನಾಲ್ಕನೇ ಪ್ರಶ್ನೆ, ತಣ್ಣನೆಯ ಆಹಾರವನ್ನು ಸೇವಿಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ, ಬಿಪಿ, ಬಿ, ಹೃದಯಾಘಾತ, ಸಿ, ಹಾರ್ಮೋನ್ ಬದಲಾವಣೆ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ತಣ್ಣನೆಯ ಆಹಾರವು ದೇಹಕ್ಕೆ ತಂಪು ನೀಡುತ್ತದೆ. ತಣ್ಣನೆಯ ಆಹಾರವನ್ನು ದೇಹಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಆದರೆ ಕೆಲವೊಮ್ಮೆ ತಣ್ಣನೆಯ ಆಹಾರವನ್ನು ಸೇವಿಸುವುದರಿಂದ ದೇಹದಲ್ಲಿ ರಕ್ತದ ಹರಿವು ಕಡಿಮೆಯಾಗುತ್ತದೆ. ಇದು ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಇನ್ನು ಮುಖ್ಯವಾಗಿ ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಪಿತ್ತ ಮತ್ತು ವಾತದೋಷಗಳು ಸಕ್ರಿಯವಾಗುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ತಣ್ಣನೆಯ ಆಹಾರವನ್ನು ಸೇವಿಸಿದರೆ ಅದು ಭವಿಷ್ಯದಲ್ಲಿ ಹಾರ್ಮೋನ್ಗಳ ಬದಲಾವಣೆಯ ಮೇಲೆ ಪರಿಣಾಮ ಬೀರುವ ಮೂಲಕ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಐದನೇ ಪ್ರಶ್ನೆ, ಮಳೆಗಾಲದಲ್ಲಿಯೇ ಹೆಚ್ಚಾಗಿ ವೈರಲ್ ಜ್ವರದಂತಹ ಸಮಸ್ಯೆಗಳು ಕಾಡಲು ಕಾರಣವೇನು? ಆಪ್ಷನ್ಸ್: ಎ, ಆರ್ದ್ರತೆ, ಬಿ, ಹೊಸ ನೀರು, ಸಿ, ತಂಪಾದ ವಾತಾವರಣ, ಡಿ, ನಿರ್ಲಕ್ಷ್ಯ. ಸರಿಯಾದ ಉತ್ತರ ಆಪ್ಷನ್ ಎ, ಆರ್ದ್ರತೆ. ಮಳೆಗಾಲದಲ್ಲಿ ವೈರಲ್ ಜ್ವರದ ಸಮಸ್ಯೆ ಹೆಚ್ಚಾಗುತ್ತದೆ. ಮಳೆಯಲ್ಲಿ ಆರ್ದ್ರತೆಯ ಕಾರಣದಿಂದಾಗಿ ಜ್ವರಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಹೆಚ್ಚು ಸಕ್ರಿಯವಾಗುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ದುರ್ಬಲ ಪ್ರತಿರಕ್ಷಣಾ ವ್ಯವಸ್ಥೆ ಹೊಂದಿರುವ ರೋಗಿಗಳು ತಮ್ಮ ಸ್ಥಿತಿಯು ಕ್ಷೀಣಿಸುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ. ವೈರಲ್ ಜ್ವರದ ಸಂದರ್ಭದಲ್ಲಿ ತಲೆನೋವು, ದೇಹ ನೋವು, ಸ್ನಾಯು ನೋವು, ಮೂಗು ಸೋರುವಿಕೆ, ವಾಂತಿ, ಭೇದಿ, ಗಂಟಲು ಊತ, ದೌರ್ಬಲ್ಯ, ಕೆಮ್ಮು, ಹೊಟ್ಟೆ ನೋವು ಮತ್ತು ಚರ್ಮದ ದದ್ದು
ಮುಂತಾದ ಸಮಸ್ಯೆಗಳು ಉಂಟಾಗಬಹುದು. ಇವುಗಳಲ್ಲಿ ಹಲವು ಕಾರಣಗಳಿಂದ ದೇಹದ ಉಷ್ಣತೆಯು ಹೆಚ್ಚುತ್ತದೆ. ಆದರೂ ಮಳೆಗಾಲದಲ್ಲಿ ಸ್ವಲ್ಪ ಜ್ವರ ಬಂದರೂ ನಿರ್ಲಕ್ಷಿಸಬಾರದು. 6ನೇ ಪ್ರಶ್ನೆ, ಆಗಾಗ ಕೈಕಾಲುಗಳಲ್ಲಿ ಮುಳ್ಳು ಚುಚ್ಚಿದಂತಹ ಅನುಭವ ನೀಡುವ ಕಾಯಿಲೆ ಯಾವುದು? ಆಪ್ಷನ್ಸ್ ಎ ಸಿಯಾಟಿಕಾ, ಬಿ ಸಂಧಿವಾತ, ಸಿ ಅಟಾಕ್ಸಿಯಾ, ಡಿ ಕೈಕಾಲು ರೋಗ. ಸರಿಯಾದ ಉತ್ತರ ಆಪ್ಷನ್ ಎ ಸಿಯಾಟಿಕಾ. ಸಾಮಾನ್ಯವಾಗಿ ನೋವು ಸೊಂಟದಲ್ಲಿ ಅಥವಾ ಬೆನ್ನಿನ ಹಿಂದಿನ ಭಾಗದಲ್ಲಿ ಶುರುವಾಗಿ ತೊಡೆಯ ಹಿಂಭಾಗದ ಮೂಲಕ ಕಣಕಾಲುಗಳವರೆಗೆ ಹೋಗುವ ನೋವನ್ನು ಸಿಯಾಟಿಕಾ ನೋವು ಎಂದು ಕರೆಯಲಾಗುತ್ತದೆ. ಸಿಯಾಟಿಕಾ ಎಂಬುದು ಬೆನ್ನು ಮೂಳೆಯ ಮೂಳೆಗಳಲ್ಲಿನ ನರಗಳ ಸಂಕೋಚನದಿಂದ ಉಂಟಾಗುವ ಕಾಯಿಲೆಯಾಗಿದೆ. ಈ ನೋವು ತುಂಬಾ ತೀವ್ರವಾಗಿರುವ ಕಾರಣಗಳಿಂದಾಗಿ ಕೆಲವೊಮ್ಮೆ ಎದ್ದು ನಿಲ್ಲಲು ಕೂಡ ಕಷ್ಟವಾಗುತ್ತದೆ. ಸಿಯಾಟಿಕಾ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಂದರ್ಭದಲ್ಲಿ ಆಗಾಗ ಕೈಕಾಲುಗಳಲ್ಲಿ ಮುಳ್ಳು ಚುಚ್ಚಿದಂತಹ ಅನುಭವ ಕೂಡ ಉಂಟಾಗುತ್ತದೆ. ಕೆಲವೊಮ್ಮೆ ಇದರ ಚಿಕಿತ್ಸೆಗೆ ಶಸ್ತ್ರಚಿಕಿತ್ಸೆಯೂ ಅಗತ್ಯವಾಗಿರುತ್ತದೆ. 7ನೇ ಪ್ರಶ್ನೆ, ಮೊದಲು ಯೋಗವನ್ನು ಮಾಡಿದವರು ಯಾರು ಎಂದು ಪುರಾವೆಗಳಲ್ಲಿ ಹೇಳಲಾಗುತ್ತದೆ? ಆಪ್ಷನ್ಸ್ ಎ ಆದಿಯೋಗಿ, ಬಿ ಋಷಿಗಳು, ಸಿ ತಪಸ್ವಿಗಳು, ಡಿ ಪತಂಜಲಿ ಯೋಗ ಗುರು. ಸರಿಯಾದ ಉತ್ತರ ಆಪ್ಷನ್ ಎ ಆದಿಯೋಗಿ. ನಿಖರವಾಗಿ ಯಾರು ಮೊದಲು ಯೋಗ ಮಾಡಿದರು ಎಂದು ಹೇಳಲು ಐತಿಹಾಸಿಕ ದಾಖಲೆಗಳಿಲ್ಲ. ಆದರೆ ಸಿಂಧೂ ಕಣಿವೆಯ ಶಿವನ ಶಿಲ್ಪಗಳು ಯೋಗದ ಆದಿಪುರುಷನಾಗಿ ಶಿವನನ್ನು ಸೂಚಿಸುತ್ತವೆ. ಶಿವನನ್ನು ಯೋಗದ ಆದಿಗುರು ಎಂದು ಹಿಂದೂ ಪುರಾಣಗಳು ಗುರುತಿಸುತ್ತವೆ. ಋಷಿಗಳು ಮತ್ತು ಸಾಧಕರು ಯೋಗವನ್ನು ಆಧ್ಯಾತ್ಮಿಕ ಸಾಧನೆಗಾಗಿ ಅಭ್ಯಾಸ ಮಾಡಿದರು. ಪ್ರಾಚೀನ ಋಷಿಗಳು ಮತ್ತು ತಪಸ್ವಿಗಳು ಹಿಮಾಲಯ ಮತ್ತು ಕಾಡುಗಳಲ್ಲಿ ಧ್ಯಾನ, ತಪಸ್ಸು ಮತ್ತು ಯೋಗದ ಮೂಲಕ ಆತ್ಮಶುದ್ಧಿ ಮತ್ತು ದೇವರ ಅನುಭವ ಪಡೆಯಲು ಯೋಗವನ್ನು ಉಪಯೋಗಿಸುತ್ತಿದ್ದರು. ಯಾರೊಬ್ಬ ವ್ಯಕ್ತಿಯನ್ನು ಮೊದಲ ಯೋಗಿ ಎಂದು ಹೇಳುವುದು ಕಷ್ಟ. ಆದರೆ ಭಾರತೀಯ ಪರಂಪರೆಯಲ್ಲಿ ಆದಿಯೋಗಿ ಅಂದರೆ ಶಿವನನ್ನು ಯೋಗದ ಪ್ರಥಮ ಗುರು ಎಂದು ಪರಿಗಣಿಸಲಾಗುತ್ತದೆ. 8ನೇ ಪ್ರಶ್ನೆ, ಎಳನೀರಿನ ಗಂಜಿಯನ್ನು ತಿನ್ನುವುದರಿಂದ ಯಾವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಕರಿಸುತ್ತದೆ? ಆಪ್ಷನ್ಸ್ ಎ ಕರುಳಿನ ಸೋಂಕು, ಬಿ ಶುಗರ್, ಸಿ ಹೃದ್ರೋಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎಳನೀರಿನ ಗಂಜಿಯು ಮಧ್ಯಮ ಸರಣಿ ಟ್ರೈಗ್ಲಿಸರೈಡ್ಗಳು, ಲಾರಿಕ್ ಆಮ್ಲ ಮತ್ತು ಇತರ ಪ್ರಯೋಜನಕಾರಿ ಸಂಯುಕ್ತಗಳಿಂದ ಸಮೃದ್ಧವಾಗಿದೆ. ಆದ್ದರಿಂದ ನೀವು ಎಳನೀರು ಕುಡಿಯುವಾಗ ಅದರ ಗಂಜಿಯನ್ನು ಸೇವಿಸಬೇಕು. ಎಳನೀರಿನ ಗಂಜಿಯಲ್ಲಿ ಸಾಮಾನ್ಯವಾಗಿ ನಾರಿನ ಅಂಶ ಅಧಿಕವಾಗಿರುತ್ತದೆ. ಇದು ಆಹಾರದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದರಿಂದ ನೀವು ತುಂಬಾ ಆರೋಗ್ಯವಂತರಾಗಿರುತ್ತೀರಿ. ಈ ಗಂಜಿಯಲ್ಲಿ ನೀರಿಗಿಂತ ಸ್ವಲ್ಪ ಹೆಚ್ಚು ಫೈಬರ್ ಇರುತ್ತದೆ. ಇದು ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಕರುಳಿನ ಸೋಂಕಿನಂತಹ ಸಮಸ್ಯೆಗಳನ್ನು ತಡೆಯುತ್ತದೆ. ಗಂಜಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬಹುದು. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ. ಎಳನೀರಿನ ಗಂಜಿಯು ಹೃದಯದ ಆರೋಗ್ಯಕ್ಕೆ ಉತ್ತಮವಾಗಿದೆ. ಎಳನೀರಿನ ಗಂಜಿಯಲ್ಲಿರುವ MCTಗಳು ಹೃದಯ ಕಾಯಿಲೆಗೆ ಅಪಾಯಕಾರಿ ಅಂಶಗಳಾಗಿರುವ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಗಳನ್ನು ಕಡಿಮೆ ಮಾಡಲು ಸಹಕರಿಸುತ್ತದೆ ಹಾಗೂ ಹೃದಯ ರಕ್ತನಾಳದ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. 9ನೇ ಪ್ರಶ್ನೆ, ಪ್ರೀತಿಯ ವಿಚಾರದಲ್ಲಿ ಮನುಷ್ಯರಿಗಿಂತ ಹೆಚ್ಚು ನಿಷ್ಠಾವಂತ ಜೀವಿ ಯಾವುದು? ಆಪ್ಷನ್ಸ್ ಎ ತೋಳ, ಬಿ ಗಿಬ್ಬನ್ಸ್, ಸಿ ಬೋಳು ಹದ್ದು, ಡಿ ಪೆಂಗ್ವಿನ್ಸ್. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಮನುಷ್ಯರಲ್ಲಿ ಪ್ರೀತಿಗೆ ಬೆಲೆಯೇ ಇಲ್ಲದಂತಾಗಿದೆ. ಆದರೆ ಕೆಲವೊಂದಿಷ್ಟು ಜೀವಿಗಳು ತಮ್ಮ ಪ್ರೀತಿ ಹಾಗೂ ಸಂಗಾತಿಗೆ ತುಂಬಾನೇ ನಿಷ್ಠವಾಗಿರುತ್ತವೆ. ಹಂಸ ಜೋಡಿಗಳನ್ನು ಪ್ರೀತಿಯ ನಿಜವಾದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇವುಗಳು ಒಂದೇ ಸಂಗಾತಿಯೊಂದಿಗೆ ಜೀವನ ಸಾಗಿಸುತ್ತವೆ. ಮಂಗನ ಜಾತಿಗೆ ಸೇರಿದ ಗಿಬ್ಬನ್ಸ್ ಸಹ ಸಂಗಾತಿಗೆ ತುಂಬಾ ನಿಷ್ಠವಾಗಿರುತ್ತವೆ. ಇವು ತಮ್ಮ ಸಂಗಾತಿ ಸತ್ತರೆ ಜೀವನ ಪರ್ಯಂತ ಒಂಟಿಯಾಗಿಯೇ ಬದುಕು ಸಾಗಿಸುತ್ತವೆ. ತೋಳಗಳು ಅಪಾಯಕಾರಿಯಾಗಿ ಕಾಣುತ್ತವೆ, ಆದರೆ ಇವು ಪ್ರೀತಿಯ ವಿಚಾರದಲ್ಲಿ ತುಂಬಾನೇ ಸೌಮ್ಯವಾಗಿರುತ್ತವೆ. ಇವು ತಮ್ಮ ಕುಟುಂಬ ಮತ್ತು ಸಂಗಾತಿಗೆ ಬಹಳ ನಿಷ್ಠವಾಗಿರುತ್ತವೆ. ಬೋಳು ಹದ್ದುಗಳು ತಮ್ಮ ಸಂಗಾತಿಗೆ ತುಂಬಾನೇ ನಿಷ್ಠವಾಗಿರುತ್ತವೆ. ಒಮ್ಮೆ ಅವು ಸಂಗಾತಿಯನ್ನು ಆರಿಸಿಕೊಂಡರೆ ಅವು ಜೀವನ ಪರ್ಯಂತ ಅದರ ಜೊತೆಗೆ ಜೀವಿಸುತ್ತದೆ. ಇನ್ನು ಪೆಂಗ್ವಿನ್ಗಳು ತಮ್ಮ ಸಂಗಾತಿಗೆ ತುಂಬಾ ನಿಷ್ಠವಾಗಿರುತ್ತವೆ. ಇವುಗಳು ತಮ್ಮ ಜೀವನದುದ್ದಕ್ಕೂ ಒಂದೇ ಸಂಗಾತಿಯೊಂದಿಗೆ ಬದುಕುತ್ತವೆ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.